ಆಗಿಲ್ಲ ಅಂತ ಹೇಳಿ ಸರ್ಕಾರ ಕ್ಲೇಮ್ ಮಾಡಿದೆ. ಸರ್ಕಾರ ಒಂದೇ ಒಂದು ಸತ್ಯ ಹೇಳಿದೆ. 400 ಜನ ಕ್ರಿಮಿನಲ್ಗಳು ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದು ಪೊಲೀಸ್ ಅವರ ಡ್ರೆಸ್ ಹಾಕೊಂಡು ಈ ಒಂದು ಆಂದೋಲನವನ್ನು ತಪ್ಪು ದಾರಿಗೆ ಎಳ್ಕೊಂಡು ಹೋಗೋಕ್ಕೆ ಮಾಡಿರ್ತಕ್ಕಂಥದ್ದು ಕ್ರಿಮಿನಲ್ಗಳು ಎಲ್ಲವೂ ಸಹ ಈ ಒಂದು ನಾಗ್ಪುರ್ ಯೂನಿವರ್ಸಿಟಿ ಕೃಪಾ ಪೋಷಿತ ಕ್ರಿಮಿನಲ್ಗಳು ಅಪರಾಧಿಗಳು ಅದರೊಳಗೆ ಸೇರಿ ಆ ಒಂದು ದಾಂಧಲೆ ಮಾಡಿದ್ದಾರೆ ಪೊಲೀಸ್ ಅವ್ರ ಮೇಲೆ. ಎಲ್ಲೂ ಸಹ ಹಿಂಸೆಗೆ ಅವಕಾಶವೇ ಇಲ್ಲ. ಅಹಿಂಸಾತ್ಮಕವಾದಂಥ ಚಳುವಳಿಗೆ ಅದನ್ನು ಅವರು ಮಧ್ಯದಲ್ಲಿ ಸೇರಿಕೊಂಡು, ಯಾಕಂದರೆ ಇವರೆಲ್ಲ ನಿಸ್ಸೀಮರು ಅದರಲ್ಲಿ, ನಾಗ್ಪುರ್ ಯೂನಿವರ್ಸಿಟಿ ವಾಟ್ಸಪ್ ಯೂನಿವರ್ಸಿಟಿ ಅವರು ಜೊತೆಗೆ ಸೇರಿ ಆ ಆಂದೋಲನವನ್ನು ದಾರಿ ತಪ್ಪಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಇದೊಂದೇ ಸತ್ಯ ಸರ್ಕಾರ ಹೇಳಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ನಾಗ್ಪುರ್ ಯೂನಿವರ್ಸಿಟಿ ಅವರ ಆದೇಶದ ಮೇರೆಗೆ ಗೃಹ ಸಚಿವರೇ ಮಾಡಿರ್ತಕ್ಕಂಥದ್ದು. ಸರ್, ಈ ಒಂದು ಹೋರಾಟದ ಗೆಲುವು ಕಾಕ್ರೋಚ್ ಪಾರ್ಟಿಯ ಗೆಲುವು ಅಥವಾ ಕಾಂಗ್ರೆಸ್ ಪಾರ್ಟಿಯ ಗೆಲುವು? ಇದು ವಿದ್ಯಾರ್ಥಿಗಳ ಗೆಲುವು. ನಾವು ಕಾಕ್ರೋಚ್ ಪಾರ್ಟಿನೋ ಇನ್ನೊಂದು ಹೆಗಣ ಪಾರ್ಟಿನೋ ಅದಲ್ಲ. ನಾವು ಹೋರಾಟ ಮಾಡಿದ್ದು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಬಾರ್ದು ಅಂತ ಹೇಳಿ. ಯಾಕಂದರೆ ವಿದ್ಯಾರ್ಥಿಗಳು ಆಂದೋಲನ ಚಳವಳಿ ಮಾಡಿದಾಗ ಅವ್ರನ್ನ ದೇಶದ್ರೋಹಿಗಳು ಅಂದರು. ಅಂದರೆ ಇವರೆಲ್ಲ ದೇಶಭಕ್ತರ, ನಕಲಿ ದೇಶಭಕ್ತರು. ಇಡೀ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರ್ತಕ್ಕಂಥವ್ರು, ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಇರ್ತಕ್ಕಂಥವ್ರು ನಕಲಿ ದೇಶಭಕ್ತರು. ಈ ಚೇಲಾಗಳಿಗೆ ನರೇಂದ್ರ ಮೋದಿ ಉತ್ತರ ಕೊಡಬೇಕಾಗತ್ತೆ. ಏನು ಇಷ್ಟೊಂದು ಹೇಳಿಕೆಗಳು ಕೊಡ್ತಾ ಇದ್ರು. ಮತ್ತು ಮಕ್ಕಳನ್ನು ದೇಶದ್ರೋಹಿ ಅಂತಕ್ಕಂಥವ್ರು ಇದ್ದಾರಲ್ಲ, ಮಕ್ಕಳಲ್ಲಿ ದೇಶಭಕ್ತಿಯನ್ನು ಹುಟ್ಟಾಕಬೇಕು ರಾಜಕಾರಣಿ ಆದವನು. ಇವರ ದೇಶದ್ರೋಹಿ ಅಂತ ಹೇಳ್ಬಿಟ್ಟು ಇವರಂಥ ಮಹಾದ್ರೋಹಿಗಳು ಯಾರೂ ಇಲ್ಲ. ಉಮರ್ ಖಾಲಿದ್ ತಪ್ಪೇನಿದೆ? ತುಕಡೆ ಗ್ಯಾಂಗ್ ಅಂತ ಹೇಳಿ ಉಮರ್ ಖಾಲಿದ್ ಮೇಲೆ 5 ವರ್ಷ ಜೈಲಲ್ಲಿ ಇದ್ದಾರಲ್ಲ, FIR ಯಾಕಾಗಿಲ್ಲ? ನಾವೊಂದು ಮೊಟ್ಟೆ ಹೊಡೆದ್ರು ಅಂತೇಳಿ FIR ಮಾಡ್ತಾರೆ. ಚಾರ್ಜ್ ಶೀಟ್ ಮಾಡಿ, ಯಾರು ಬೇಡ ಅಂತಾರೆ? ಕೋರ್ಟ್ ತೀರ್ಮಾನ ಮಾಡಲಿ, ನಾಗ್ಪುರ್ ಯೂನಿವರ್ಸಿಟಿ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ.